ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಿಧಿ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಅದು ಬರುವಾಗ ಯಾರ ಅನುಮತಿಯನ್ನು ಕೂಡ ಕೇಳಲ್ಲ, ಹೋಗುವಾಗ ಯಾರನ್ನು ಕೂಡ ಉಳಿಸಲ್ಲ. ಅಧಿಕಾರ, ಅಂತಸ್ತು, ಹಣ, ಜನಬಲ, ಸಾವಿನ ಮುಂದೆ ಎಲ್ಲವೂ ಕೂಡ ಶೂನ್ಯ. ಮಹಾರಾಷ್ಟ್ರದ ರಾಜಕೀಯದಲ್ಲಿ ಚಾಣಕ್ಯ ಎಂದೇ ಕರೆಸಿಕೊಳ್ತಾ ಇದ್ದಂತಹ ಧೈರ್ಯದ ಪ್ರತೀಕವಾಗಿದ್ದ ಅಜಿತ್ ಪವಾರ್ ಇನ್ನಿಲ್ಲ ಅನ್ನೋದನ್ನ ನಂಬೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಅದಕ್ಕಿಂತ ಭಯಾನಕವಾದ ವಿಚಾರ ಏನಂದ್ರೆ, ಈ ಸಾವು ಆಕಸ್ಮಿಕವಾಗಿತ್ತ ಅಥವಾ ಈ ಸಾವಿನ ಬಗ್ಗೆ ಗ್ರಹಗತಿಗಳು ಮೊದಲೇ ಸೂಚನೆಯನ್ನು ಕೊಟ್ಟಿದ್ವಾ? ಇವತ್ತು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಅಕಾಲಿಕ ನಿಧನ ರಾಜಕೀಯ ವಲಯದಲ್ಲಿ ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡಿದೆ. ಜನವರಿ 28ರ ಬೆಳಗಿನ ಜಾವ ನಡೆದ ಒಂದು ಘಟನೆ ಇಡೀ ಮಹಾರಾಷ್ಟ್ರವನ್ನೇ ಕತ್ತಲಲ್ಲಿ ದೂಡಿದೆ. ಆದ್ರೆ ಈ ವಿಡಿಯೋದಲ್ಲಿ ನಾವು ಕೇವಲ ಈ ಆಕ್ಸಿಡೆಂಟ್ ಬಗ್ಗೆ ಮಾತ್ರ ಮಾತನಾಡ್ತಾ ಇಲ್ಲ. ಈ ಆಕ್ಸಿಡೆಂಟ್ಗೂ 2 ತಿಂಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾದ ಒಂದು ಪೋಸ್ಟ್, ಒಬ್ಬ ಜ್ಯೋತಿಷಿ ನುಡಿದಿದ್ದ ಭಯಾನಕ ಭವಿಷ್ಯ, ಇದರ ಜೊತೆಗೆ ನಮ್ಮ ನಾಡಿನ ಕೋಡಿ ಶ್ರೀಗಳು ನುಡಿದಿದ್ದ ಮುನ್ಸೂಚನೆ, ಇವೆಲ್ಲವೂ ಈಗ ಹೇಗೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೇವೆ. ಹಾಗಾದ್ರೆ 2 ತಿಂಗಳ ಹಿಂದೆಯೇ ಅಜಿತ್ ಪವಾರ್ ಅವರ ಸಾವಿನ ಬಗ್ಗೆ ಮುನ್ಸೂಚನೆ ಸಿಕ್ಕಿತ್ತ? ಕೇನಿಯವರು ಸೋಷಿಯಲ್ ಮೀಡಿಯಾದಲ್ಲಿ 2 ತಿಂಗಳ ಹಿಂದೆ ಶೇರ್ ಮಾಡಿದ್ದ ಆ ಪೋಸ್ಟ್ ನಲ್ಲಿ ಏನಿದೆ? ಕೋಡಿ ಶ್ರೀಗಳು ನುಡಿದಿದ್ದ ಭವಿಷ್ಯವಾದ್ರೂ ಏನು? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನ್ ಅನ್ಸುತ್ತೆ? ಈ ಭವಿಷ್ಯಗಳು ನಿಜಾನ ಸುಳ್ಳ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಅದು ಜನವರಿ 28, 2026 ಬುಧವಾರದ ದಿನ. ಮುಂಬೈನಲ್ಲಿ ಎಂದಿನಂತೆ ಗಜಿಬಿಜಿ ಇತ್ತು. ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಅವರು ಮಂಗಳವಾರವಷ್ಟೇ ಸಂಪುಟ ಸಭೆಯನ್ನು ಮುಗಿಸಿದ್ರು. ಜಿಲ್ಲಾ ಪರಿಷತ್ ಎಲೆಕ್ಷನ್ ಹತ್ರ ಬರ್ತಾ ಇತ್ತು. ಹೀಗಾಗಿ ಬಾರಾಮತಿಯಲ್ಲಿ ಒಂದು ದೊಡ್ಡ ರ್ಯಾಲಿ ಅರೇಂಜ್ ಮಾಡಲಾಗಿತ್ತು. ತನ್ನದೇ ಸ್ವಕ್ಷೇತ್ರ, ತಮ್ಮ ಜನ ಅವರನ್ನ ನೋಡುವುದಕ್ಕೆ ಅಜಿತ್ ದಾದಾ ಫುಲ್ ಜೋಶ್ ನಲ್ಲಿ ಹೊರಟಿದ್ರು. ಬೆಳಗ್ಗೆ ಸರಿಯಾಗಿ 8:10 ಮುಂಬೈನಿಂದ ಅಜಿತ್ ಪವಾರ್ ಅವರಿದ್ದಂತಹ ಪ್ರೈವೇಟ್ ಜೆಟ್ ಟೇಕ್ ಆಫ್ ಆಗುತ್ತೆ. ವಿಮಾನದಲ್ಲಿ ಅಜಿತ್ ಪವಾರ್ ಅವರ ಜೊತೆಗೆ ಅವರ ನೆಚ್ಚಿನ ಪಿಎಸ್ಒ ವಿದೀಪ್ ಜಾಧವ್, ಪೈಲಟ್ ಗಳಾದ ಸುಮಿತ್ ಕಪೂರ್ ಮತ್ತು ಸಂಭವಿ ಪಠಾಣ್ ಮತ್ತು ಗಗನಸಖಿ ಪಿಂಕಿ ಮಾಲಿ ಅವರಿದ್ರು. ಎಲ್ಲವೂ ಕೂಡ ನಾರ್ಮಲ್ ಆಗಿತ್ತು. ಕೇವಲ 40 ನಿಮಿಷದ ಜರ್ನಿ ಆಗಿತ್ತು. 8:50ಕ್ಕೆ ಬಾರಾಮತಿಯಲ್ಲಿ ಲ್ಯಾಂಡ್ ಆಗ್ಬೇಕಾಗಿತ್ತು. ಆದ್ರೆ ವಿಧಿಯಲ್ಲಿ ಬೇರೆನೆ ಪ್ಲಾನ್ ಮಾಡಿತ್ತು. ಬಾರಾಮತಿ ಹತ್ರ ಬರ್ತಾ ಇದ್ದ ಹಾಗೆ ವಾತಾವರಣ ಸಂಪೂರ್ಣ ಬದಲಾಗಿತ್ತು. ಆಕಾಶದಲ್ಲಿ ದಟ್ಟವಾದ ಮಂಜು ಆವರಿಸಿತ್ತು. ಪೈಲಟ್ಗೆ ಕಣ್ಮುಂದೆ ಇರೋ ರನ್ವೇ ಕೂಡ ಕಾಣಿಸ್ತಾ ಇರಲಿಲ್ಲ. ಬಾರಾಮತಿಯ ಏರ್ ಸ್ಟ್ರಿಪ್ ತುಂಬಾ ಚಿಕ್ಕದಾಗಿತ್ತು. ಅಲ್ಲಿ ಅತ್ಯಾಧುನಿಕ ಲ್ಯಾಂಡಿಂಗ್ ಸಿಸ್ಟಮ್ ಕೂಡ ಇರಲಿಲ್ಲ. ಪೈಲಟ್ ಶಾಂಭವಿ ಪಾಠಕ್ ಅವರು ರಿಸ್ಕ್ ಅನ್ನ ತೆಗೆದುಕೊಂಡು ವಿಜುವಲ್ ಲ್ಯಾಂಡಿಂಗ್ ಗೆ ಟ್ರೈ ಮಾಡ್ತಾರೆ. ಅಂದ್ರೆ ಕಣ್ಣಿಗೆ ರನ್ವೇ ಕಂಡರೆ ಮಾತ್ರ ಇಳಿಯೋದು. ಮೊದಲ ಪ್ರಯತ್ನದಲ್ಲಿ ಲ್ಯಾಂಡಿಂಗ್ ಮಿಸ್ ಆಗುತ್ತೆ. ವಿಮಾನ ರನ್ವೇಗೆ ನೇರವಾಗಿ ಬರೋದಿಲ್ಲ. ಹೀಗಾಗಿ ಪೈಲಟ್ ವಿಮಾನವನ್ನ ಮತ್ತೆ ಮೇಲಕ್ಕೆ ಹಾರಿಸಿ ಒಂದು ರೌಂಡ್ ಅನ್ನು ಹೊಡೆದು ಬರೋದಕ್ಕೆ ಡಿಸೈಡ್ ಮಾಡ್ತಾರೆ. ಆಕಾಶದಲ್ಲಿ ಒಂದು ದೊಡ್ಡ ಟರ್ನ್ ತಗೊಳುತ್ತೆ. ಆಗ ಆಗಿದ್ದೆ ಆ ಭಯಾನಕ ಎಡವಟ್ಟು. 2ನೇ ಸಲ ಲ್ಯಾಂಡ್ ಮಾಡೋದಕ್ಕೆ ಬಂದಾಗ ಪೈಲಟ್ ಬಾಯಿಂದ ಬಂದಿದ್ದು ಒಂದೇ ಶಬ್ದ, ಮೇಡೆ ಮೇಡೆ. ಇದು ಪ್ರಪಂಚದ ಅತಿ ದೊಡ್ಡ ಅಪಾಯದ ಸಂಕೇತ. ನಿಯಂತ್ರಣ ತಪ್ಪಿಸಿ ವಿಮಾನ ರನ್ವೇ ರೀಚ್ ಆಗೋ ಮುಂಚೆನೆ ಸುಮಾರು 100 ಅಡಿ ಎತ್ತರದಿಂದ ವೇಗವಾಗಿ ಬಂದು ನೆಲಕ್ಕೆ ಅಪ್ಪಳಿಸಿತು. ಬಾರಾಮತಿಯ ಟೇಬಲ್ ಟಾಪ್ ರನ್ವೇ ಪಕ್ಕದಲ್ಲೇ ವಿಮಾನ ಬಿದ್ದು ದೊಡ್ಡ ಸ್ಫೋಟವಾಯಿತು. ಕ್ಷಣಾರ್ಧದಲ್ಲಿ ಆಕಾಶಕ್ಕೆ ಚಿಮ್ಮಿದ ಬೆಂಕಿ ಜ್ವಾಲೆ ಅಜಿತ್ ಪವಾರ್ ಸೇರಿದಂತೆ 5 ಅಮೂಲ್ಯ ಜೀವಗಳನ್ನ ಬಲಿ ತಗೊಳ್ತು. ಸ್ಥಳದಲ್ಲಿ ಎಲ್ಲರೂ ಉಸಿರನ್ನ ಚೆಲ್ಲಿದ್ರು. ಈ ಘಟನೆ ನಡೀತಾ ಇದ್ದಂಗೆ ಇಡೀ ದೇಶ ಶೋಕ ಸಾಗರದಲ್ಲಿ ಮುಳುಗಿದೆ. ಆದ್ರೆ ದುಃಖದ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಳೆ ಟ್ವೀಟ್ ವೈರಲ್ ಆಗೋದಕ್ಕೆ ಶುರು ಮಾಡಿದೆ. ಆ ಟ್ವೀಟ್ ನೋಡಿದ ಜನ ಬೆಚ್ಚಿ ಬಿದ್ದಿದ್ದಾರೆ. ಅದು ಬೇರ್ಯಾರದ್ದು ಅಲ್ಲ, ಪ್ರಖ್ಯಾತ ಜ್ಯೋತಿಷಿ ಪ್ರಶಾಂತ್ ಕೀನಿ ಅವರದ್ದು. ಸ್ನೇಹಿತರೆ, ಕರೆಕ್ಟ್ ಆಗಿ ಡೇಟಾವನ್ನ ನೋಡ್ಕೊಳ್ಳಿ. ಅದು 2025ರ ನವೆಂಬರ್ 8, ಅಂದ್ರೆ ಇವತ್ತಿಗೆ ಕರೆಕ್ಟ್ ಆಗಿ 2 ತಿಂಗಳು 20 ದಿನಗಳ ಹಿಂದೆ. ಕೀನಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಅದರಲ್ಲಿ ಏನ್ ಬರ್ದಿದ್ರು ಗೊತ್ತಾ? ಒಮ್ಮೆ ಮುಖ್ಯಮಂತ್ರಿ ಅಥವಾ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿದ ಕೆಲವು ಭಾರತೀಯ ಅನುಭವಿ ರಾಜಕಾರಣಿಗಳು ಡಿಸೆಂಬರ್ 2025ರಿಂದ ಫೆಬ್ರವರಿ 2026ರ ನಡುವೆ ನಿಧನರಾಗಬಹುದು. ನೋಡಿ ಎಂಥ ಕಾಕತಾಳೀಯ ಅಂತ. ಅವರು ಹೇಳಿದ್ದು ಡಿಸೆಂಬರ್ ಇಂದ ಫೆಬ್ರವರಿ ಟೈಮ್ ಅಂತ. ಅಜಿತ್ ಪವಾರ್ ತೀರ್ಕೊಂಡಿದ್ದು ಜನವರಿ 28ಕ್ಕೆ, ಅಂದ್ರೆ ಆ ಡೇಂಜರಸ್ ಪೀರಿಯಡ್ ಮಧ್ಯದಲ್ಲೇ. ಟ್ವೀಟ್ ಈಗ ಕಾಡ್ಗಿಚ್ಚುನಂತೆ ಹರಡ್ತಾ ಇದೆ. ಕೇಣಿಯವರು ಕೂಡ ಘಟನೆ ನಡೆದ ಮೇಲೆ ನಾನು ಅಂದೇ ಹೇಳಿದೆ, ನನ್ನ ಭವಿಷ್ಯ ನಿಜವಾಯಿತು ಅಂತ ಪೋಸ್ಟ್ ಅನ್ನ ಹಾಕಿದ್ದಾರೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಡಿಬೇಟ್ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ 2 ಗುಂಪುಗಳಿವೆ. ಒಂದು ಗುಂಪು ಕೇಣಿ ಅವರ ಕಾಲಜ್ಞಾನಕ್ಕೆ ತಲೆಬಾಗುತ್ತದೆ. ಗುರುಗಳೇ, ನೀವು ಹೇಳಿದ್ದು ಅಕ್ಷರಶಃ ನಿಜವಾಯಿತು, ಗ್ರಹಗತಿಗಳ ಆಟ ಬಲ್ಲವರು ನೀವು ಅಂತ ಹೊಗಳ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಗುಂಪು ಕಿಡಿಕಾರ್ತಾ ಇದ್ದಾರೆ. ನೆಟ್ಟಿಗರೊಬ್ಬರು ಕೇಳ್ತಾರೆ, ಸ್ವಾಮಿ ಅಜಿತ್ ಪವಾರ್ ಅವರು ಸಿಎಂ ಆಗಿರ್ಲಿಲ್ಲ, ಕೇಂದ್ರ ಮಂತ್ರಿನೂ ಆಗಿರ್ಲಿಲ್ಲ, ಅವರು ಡಿಸಿಎಂ ಆಗಿದ್ರು. ನೀವು ಸುಮ್ನೆ ಬಾಣವನ್ನ ಬಿಡ್ತಾ ಇದ್ದೀರಾ, ತಗುಲಿದ್ರೆ ನಿಮ್ಮದು, ತಗುಲದಿದ್ರೆ ಸುಮ್ಮನಾಗ್ಬಿಡ್ತೀರಾ ಅಂತ ಕ್ಲಾಸ್ ಅನ್ನ ತಗೊಂಡಿದ್ದಾರೆ. ಇನ್ನೊಬ್ರು ಹೇಳ್ತಾರೆ, ಇದು ಬೋಗಸ್ ಭವಿಷ್ಯ, ರಾಜಕಾರಣಿಗಳು ಸಾಯೋದು ಸಹಜ, ಅದಕ್ಕೆ ಡೇಟ್ ಫಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ. ನೀವು ನಿಜವಾದ ಜ್ಯೋತಿಷಿ ಆಗಿದ್ರೆ ಅವರು ಯಾವ ರಾಜ್ಯದವರು ಹೇಗೆ ಸಾಯ್ತಾರೆ ಅಂತ ಹೇಳ್ಬೇಕಾಗಿತ್ತು ಅಂತ ಸವಾಲನ್ನ ಹಾಕಿದ್ದಾರೆ. ಆದ್ರೂ ಆ
ಟೈಮಿಂಗ್ಸ್ ಇದೆಯಲ್ಲ, ಡಿಸೆಂಬರ್ ಟು ಫೆಬ್ರವರಿ, ಇದು ಮಾತ್ರ ಮೈ ಜುಮ್ ಅನಿಸ್ತೇ ಇರೋದಿಲ್ಲ. ಇನ್ನು ಕೇಣಿಯವರ ಭವಿಷ್ಯ ಒಂದು ಕಡೆಯಾದ್ರೆ, ನಮ್ಮ ಕರ್ನಾಟಕದ ನಡೆದಾಡುವ ದೇವರು ಕಾಲಜ್ಞಾನಿ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳ ಭವಿಷ್ಯವಾಣಿಯನ್ನ ನಾವಿಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ. ನಿಮಗೆ ಗೊತ್ತಿರಬಹುದು, ಕೋಡಿ ಶ್ರೀಗಳು ಏನ್ ಹೇಳಿದ್ರು ಕೂಡ ಅದು ಒಗಟಿನ ರೂಪದಲ್ಲೇ ಇರುತ್ತೆ. ಅಂದ್ರೆ ಅದು ನಡೆದ ಮೇಲೆ ಅರ್ಥವಾಗುತ್ತೆ. ಕಳೆದ ಯುಗಾದಿ ಮತ್ತು ಕಾರ್ತಿಕ ಮಾಸದ ಸಮಯದಲ್ಲಿ ಶ್ರೀಗಳು ಒಂದು ಮಾತನ್ನ ಹೇಳಿದ್ರು, ನೆನಪಿಸಿಕೊಳ್ಳಿ. ಗಾಳಿಯಲ್ಲಿ ಗಂಡಾಂತರವಿದೆ, ಗರಿ ಇರುವ ಹಕ್ಕಿ ನೆಲಕ್ಕೆ ಉರುಳುತ್ತೆ, ರಾಜಕೀಯದ ಧ್ರುವ ತಾರೆಗಳು ಅಳಗಾಡುತ್ತೆ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ರು. ಈ ಸಂವತ್ಸರದಲ್ಲಿ ಅಗ್ರ ನಾಯಕರಿಗೆ ಕಂಟಕವಿದೆ ಅಂತ, ಆಕಾಶ ಮಾರ್ಗದಲ್ಲಿ ಆಪತ್ತು ಕಾದಿದೆ, ಬೆಂಕಿಯ ಘಡಗಳು ಹೆಚ್ಚಾಗಲಿವೆ ಅಂತ ಕೋಡಿ ಶ್ರೀಗಳು ಪದೇ ಪದೇ ಎಚ್ಚರಿಸಿದ್ರು. ಅವತ್ತು ಶ್ರೀಗಳು ಹೇಳಿದ ಆ ಗರಿ ಇರುವ ಹಕ್ಕಿ ಅಂದ್ರೆ ಇದೇ ವಿಮಾನನ, ಅಗ್ರ ನಾಯಕರಿಗೆ ಕಂಟಕ ಅಂದ್ರೆ ಇದೇ ಅಜಿತ್ ಪವರ್ ದುರಂತಾನ. ಕೋಡಿ ಶ್ರೀಗಳು ಹೇಳಿದ ಮಾತು ಇವತ್ತು ಅಕ್ಷರಶಃ ಸತ್ಯವಾಗಿದೆ ಅನ್ನೋದು ಭಕ್ತರ ನಂಬಿಕೆ. ಅಜಿತ್ ಪವರ್ ಒಬ್ಬ ಪ್ರಭಾವಿ ನಾಯಕ, ಅವರ ಸಾವು ಮಹಾರಾಷ್ಟ್ರ ರಾಜಕೀಯವನ್ನೇ ಬುಡಮೇಲು ಮಾಡಿದೆ. ಇದು ಕೋಡಿ ಶ್ರೀಗಳು ನುಡಿದಿದಂತಹ ರಾಜಕೀಯ ಸ್ಥಿರತೆಯ ಮುನ್ಸೂಚನೆಯೇನಾ? ಕೇನಿಯವರು ಇಂಗ್ಲಿಷ್ ನಲ್ಲಿ ನೇರವಾಗಿ ಡೇಟಾ ಹೇಳಿದ್ರು, ಕೋಡಿ ಶ್ರೀಗಳು ಕನ್ನಡದಲ್ಲಿ ಸಾಂಕೇತಿಕವಾಗಿ ಹೇಳಿದ್ರು. ಇಬ್ಬರ ಮಾತಿನ ಸಾರಾಂಶ ಒಂದೇ ಆಗಿತ್ತು, ರಾಜಕೀಯ ನಾಯಕನಿಗೆ ಇದು ಒಳ್ಳೆ ಕಾಲವಲ್ಲ ಅಂತ. ವಿಜ್ಞಾನ ಎಷ್ಟೇ ಮುಂದುವರೆದಿರಬಹುದು, ಈ ಪ್ರಕೃತಿ ಮತ್ತು ವಿಧಿ ಕೊಡುವಂತಹ ಸೂಚನೆಗಳನ್ನ ನಾವು ಕಡೆಗಣಿಸುವುದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನು ಜ್ಯೋತಿಷ್ಯದ ಮಾತು ಹಾಗಿರಲಿ, ಈಗ ಗ್ರೌಂಡ್ ರಿಯಾಲಿಟಿ ಬಗ್ಗೆ ನೋಡೋದಾದ್ರೆ, ಅಸಲಿಗೆ ಅಲ್ಲಿ ಏನಾಯ್ತು, ತಾಂತ್ರಿಕವಾಗಿ ವಿಮಾನ ಬಿದ್ದಿದ್ದು ಯಾಕೆ? ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಈಗ ತನಿಖೆಯನ್ನ ಶುರು ಮಾಡಿದೆ. ಪ್ರಾಥಮಿಕ ವರದಿ ಪ್ರಕಾರ ಇಲ್ಲಿ 3 ಮುಖ್ಯ ಕಾರಣಗಳು ಕಾಣಿಸ್ತಾ ಇದ್ದಾವೆ. ಅದರಲ್ಲಿ ಮೊದಲನೆಯದು ಹವಾಮಾನ. ಅಂದು ಬೆಳಗ್ಗೆ ಬಾರಾಮತಿಯಲ್ಲಿ ವಿಸಿಬಿಲಿಟಿ 0 ಆಗಿತ್ತು, ದಟ್ಟ ಮಂಜು ಕವಿದಿತ್ತು. ಇಂತಹ ಟೈಮ್ ನಲ್ಲಿ ಲ್ಯಾಂಡಿಂಗ್ ಮಾಡೋದು ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬೈಕ್ ಓಡಿಸಿದ ಹಾಗೆ. ಇನ್ನು ಎರಡನೇ ಕಾರಣ ಅಂದ್ರೆ ರನ್ವೇ ಸಮಸ್ಯೆ. ಬಾರಾಮತಿ ಏರ್ಪೋರ್ಟ್ ದೊಡ್ಡ ದೊಡ್ಡ ವಿಮಾನ ನಿಲ್ದಾಣಗಳ ಹಾಗಲ್ಲ, ಇದೊಂದು ಟೇಬಲ್ ಟಾಪ್ ರನ್ವೇ ಆಗಿದೆ. ಅಂದ್ರೆ ಗುಡ್ಡದ ಮೇಲೆ ಅಥವಾ ಎತ್ತರದ ಜಾಗದಲ್ಲಿ ಕಟ್ಟಿರೋದು. ಮಂಗಳೂರಿನ ವಿಮಾನ ದುರಂತ ನೆನಪಿದ್ಯಲ್ವಾ? ಸೇಮ್ ಅದೇ ರೀತಿಯಾಗಿ ಇಲ್ಲಿ ರನ್ವೇ ಮುಗಿದ ತಕ್ಷಣ ಆಳವಾದ ತಗ್ಗು ಇರುತ್ತೆ, ಸಣ್ಣ ಮಿಸ್ಟೇಕ್ ಆದ್ರೂ ಕೂಡ ವಿಮಾನ ನೇರವಾಗಿ ಕಂದಕಕ್ಕೆ ಬೀಳುತ್ತೆ. ಇನ್ನು ಮೂರನೆಯದು ಮಾನವ ನಿರ್ಲಕ್ಷ್ಯ ಅಥವಾ ಯಾಂತ್ರಿಕ ದೋಷ. ಪೈಲಟ್ ಎರಡನೇ ಬಾರಿ ಲ್ಯಾಂಡ್ ಮಾಡೋದಕ್ಕೆ ಹೋದಾಗ ವಿಮಾನ ಯಾಕೆ ಕಂಟ್ರೋಲ್ ತಪ್ಪಿತು? 100 ಅಡಿ ಎತ್ತರದಲ್ಲಿ ಇದ್ದಾಗಲೇ ವಿಮಾನ ತೂರಾಡೋದಕ್ಕೆ ಶುರುವಾಯಿತು ಅನ್ನೋದು ಪ್ರತ್ಯಕ್ಷರವಾದ. ಇದು ಇಂಜಿನ್ ಫೇಲ್ಯೂರ್ ಇರಬಹುದು ಅಥವಾ ಮಂಜಿನಿಂದ ಪೈಲಟ್ಗೆ ದಾರಿ ಕಾಣದೆ ಆದ ತಪ್ಪಾಗಿರಬಹುದು. ಬ್ಲಾಕ್ ಬಾಕ್ಸ್ ವರದಿ ಬಂದ ಮೇಲಷ್ಟೇ ಪಕ್ಕಾ ಸತ್ಯ ಹೊರಬೀಳಲಿದೆ. ಇನ್ನು ಏನೇ ಆದ್ರೂ ಮಹಾರಾಷ್ಟ್ರ ಒಬ್ಬ ದಿಟ್ಟ ನಾಯಕನನ್ನ ಕಳೆದುಕೊಂಡಿದೆ. ಅಜಿತ್ ದಾದಾ ಅಂತ ಪ್ರೀತಿಯಿಂದ ಕರೆಸಿಕೊಳ್ತಾ ಇದ್ದ ಅವರು ತಮ್ಮ ನೇರ ನುಡಿ ಮತ್ತು ದಿಟ್ಟ ನಿರ್ಧಾರಗಳಿಗೆ ಹೆಸರುವಾಸಿಯಾಗಿದ್ರು. ಇವತ್ತು ಅವರು ಭೌತಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರಬಹುದು, ಆದ್ರೆ ಅವರ ನೆನಪು ಸದಾ ಇರುತ್ತೆ. ಕೊನೆಯದಾಗಿ ಒಂದು ಮಾತು, ಜ್ಯೋತಿಷ್ಯ ನಿಜವೋ ಸುಳ್ಳೋ ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಆದ್ರೆ ಕೀನಿಯವರು ಈ ಟ್ವೀಟ್ ಮತ್ತು ಕೋಡಿ ಶ್ರೀಗಳ ಒಗಟು ಇವತ್ತು ನಮ್ಮನ್ನ ಆಲೋಚನೆ ಮಾಡುವಂತೆ ಮಾಡಿದೆ. ಸಾವು ನಮ್ಮ ಬೆನ್ನ ಹಿಂದೆಯೇ ಇರುತ್ತೆ ಅನ್ನೋದು ಮಾತ್ರ ಕಟು ಸತ್ಯ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಪ್ರಶಾಂತ್ ಕೀನಿ ಮತ್ತು ಕೋಡಿ ಶ್ರೀಗಳ ಭವಿಷ್ಯವಾಣಿ ನಿಜವಾಯಿತು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಇದೊಂದು ಆಕಸ್ಮಿಕ ಘಟನೆನಾ? ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.